ಅಡುಗೆ ಮಾಡೋ ಸಾಮಾನು ಮನೇಲೇ ಸೆರಾಮಿಕ್ಸ್ದು ಒಂದು ಬೌಲ್ ತಗೋಬೇಕು ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ರಾ, ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಿಂದು. ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಫ್ರೈಡೇ, ಬೆಳಗ್ಗೆಯಿಂದನೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ದರ್ಶನ ಯಾರ್ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ದೇವರು ನಿಮಗೆ ಆಯುಷ್ಯು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಸಂಜೆ ಅಮ್ಮನ ಮನೆ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಹೇಳ್ತೀನಿ. ಅಮ್ಮನ ಮನೆಗೂ ದೇವಸ್ಥಾನಕ್ಕೂ ನಿಯರ್ ಇದೆ. ಅಂದರೆ ಬಾಲಾಜಿ ಟೆಂಪಲ್ ಬ್ಯಾಡ್ರಳ್ಳಿ ಕಾಲೇಜ್ ಸ್ಟಾಪಲ್ಲಿ ಇದೆಯಲ್ಲ, ಅದು ಅಮ್ಮನ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ. ಒಂದು 3 ಗಂಟೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟಿಫನ್ ಕೂಡ ಆಯಿತು. ಗುರುವಾರದ ವಿಡಿಯೋನು ಕೂಡ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಹಾಸ್ಪಿಟಲ್ಗೆ ಹೋಗಿದ್ದು ಸ್ವಲ್ಪ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅರ್ಥ ಆಗುತ್ತೆ ಅನ್ಕೋತೀನಿ. ಅದ್ರ ಬಗ್ಗೆ ಕನ್ಸಲ್ಟ್ ಮಾಡಿದಾಗ ನನಗೆ ಡಾಕ್ಟ್ರು ಒಂದು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದ್ರು. ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ನಾನು ಸ್ಕ್ಯಾನಿಂಗ್ ವೀಕೇರಲ್ಲಿ ಸುಂಕದಕಟ್ಟೆಯಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಈಗ PCOD ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರು. ಯಾವಾಗ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಈಗಿನ ಲೈಫ್ ಸ್ಟೈಲು, ಈಗಿನ ಫುಡ್ ಇರ್ಬೋದು, ಯಾವಾಗ ಏನು ಚೇಂಜ್ ಮಾಡುತ್ತೆ ಮನುಷ್ಯನ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೇನು ಬೇಕೋ ಸ್ವಲ್ಪ ಸಜೆಸ್ಟ್ ಕೊಟ್ಟಿದ್ದಾರೆ. ಈಗ ತಾನೇ ಸ್ಟಾರ್ಟ್ ಆಗ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಾಪು ಕನ್ಫರ್ಮ್ ಆದಾಗ ಲಾಸ್ಟ್ ಇದುವರೆಗೂ ನಾನು ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದು. ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾರಿಗೆಲ್ಲ PCOD ಪ್ರಾಬ್ಲಮ್ ಇದೆ, ನಂಗೆ ಅದ್ರ ಬಗ್ಗೆ ಅಷ್ಟು ವಿವರವಾಗಿ ಗೊತ್ತಿರಲಿಲ್ಲ. PCOD ಪ್ರಾಬ್ಲಮ್ ಅಂದರೆ ಅದೇ ಗರ್ಭಕೋಶದಲ್ಲಿ ಚಿಕ್ಕದಾಗಿ ನೀರಿನ ಗುಳ್ಳೆ ಬರೋದನ್ನು PCOD ಅಂತ ಕರೀತಾರೆ. ಅದರಲ್ಲೂ ಸುಮಾರು ವಿಧಾನಗಳಿದ್ದಾವೆ, PCOD, PCOS ಅಂತ. ಅದ್ರ ಬಗ್ಗೆ ನಂಗೆ ಮೋರ್ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಬಾರ್ದು. ನಂಗೆ ಗೊತ್ತಿರೋದನ್ನ ಅಷ್ಟೇ ಹೇಳಿದ್ದೀನಿ. PCOD, PCOS ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಏನು ಪ್ರಿಕಾಷನ್ ಹೇಳ್ತಾರೆ ಅದನ್ನು ತಗೊಳ್ಳಿ. ಚಿಕ್ಕದಿರೋದನ್ನು ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ, ಪರ್ಸ್ನಲ್ ಅನಿಸಿಕೆ. ಯಾಕಂದರೆ ಚಿಕ್ಕದೇ ದೊಡ್ಡದಾಗೋದಕ್ಕೆ ಸಾಧ್ಯ. ಮೊಳಕೆ ಇದ್ದಾಗಲೇ ಅದನ್ನು ಚಿವುಟ್ ಹಾಕಬೇಕು. ಏನೇನು ಡಾಕ್ಟ್ರು ತೋರಿಸಿದ ತಕ್ಷಣ ಏನೇನು ಅದಕ್ಕೆ ಅಂದರೆ ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ಅವರು ಅಡ್ವೈಸ್ ಮಾಡ್ತಾರೆ. ಆ ರೀತಿ ನಾವು ನಡ್ಕೊಂಡು ಹೋಗ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಅಷ್ಟೇ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ಆದಷ್ಟು ಆಚೆಯಿಂದ ಏನೇನು ಇಟ್ಟಿರ್ತಾರೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ. ದರ್ಶನ ಅಂತೂ ಈ ವರ್ಷ ನಾನು ಮಾಡೋಕ್ಕಾಗಲ್ಲ. ಹೋದ ವರ್ಷನೂ ಮಾಡಿರಲಿಲ್ಲ. ಯಾಕಂದರೆ ನನ್ನ ಮಗು ಆಗ್ತಾನೆ 1 ತಿಂಗಳು ಬಾಣಂತಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೂ ನಾನು ಹೋಗಿರಲಿಲ್ಲ. 2 ವರ್ಷ ಆಯಿತು ನಾನು ವೈಕುಂಠ ಏಕಾದಶಿ ಮಿಸ್ ಮಾಡಿಕೊಂಡು. ನಾಳೆ ಹೋಗೋಣ ಅಂತಿದ್ದೀನಿ. ಲೆಟ್ಸ್ ಸಿ, ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಿಮಗೆ ಹೇಳ್ದ ಹಾಗೆ ಇದು ಗುರುವಾರದ ವಿಡಿಯೋ. ನಾನು ಒಟ್ಟು 2 ದಿನ ಹಾಸ್ಪಿಟಲ್ಗೆ ಹೋಗಿದ್ದು, ಅದು 2 ಸೇರಿ ಕ್ಲಬ್ ಮಾಡಿ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಕ್ಲಿಯಾರಿಟಿ ನನಗೂ ಗೊತ್ತಾಗುತ್ತೆ, ನಿಮಗೆ ನೋಡೋರಿಗೂ ಅರ್ಥ ಆಗುತ್ತೆ ಅಂತ. ಇದು ಮೊದಲನೇ ದಿನ ಹಾಸ್ಪಿಟಲ್ಲು ಶ್ರೀನಿಧಿ ಅಂಜನನಗರ ಕ್ಲಿನಿಕ್ಗೆ ನಾನು ಯಾವಾಗಲೂ ತೋರಿಸುವಂಥದ್ದು. ಡಾಕ್ಟರ್ ಉಮಾ ಶ್ರೀನಿವಾಸ ಮೇಡಮ್ ಗೈನಕಾಲಜಿಸ್ಟು. ನಾನು ಅವ್ರ ಹತ್ರನೇ ಡೆಲಿವರಿ ಮಾಡಿಸ್ಕೊಂಡಿದ್ದು, ಅವ್ರ ಹತ್ರನೇ ತೋರಿಸ್ಬೇಕಾಗಿತ್ತು. ಬಂದೆ, ಸುಮಾರು ಜನ ಇದ್ದರು. ನಾನು ಟೋಕನ್ ನಂಬರ್ 17 ಕೊಟ್ಟಿದ್ದರು. BP ಮತ್ತು ವೆಯ್ಟ್ 2 ಚೆಕ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಗೊತ್ತಾಯಿತು ನನಗೆ ಸ್ಕ್ಯಾನ್ ಮಾಡಿಸ್ಬೇಕು. ಹಂಗೇ ನಾವೇನು ಪ್ರಿಕಾಷನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ 1 ಇಯರ್ ಮೇಲಾಗಿದೆ. ಕಾಯೋದೇನು ಬೇಡ, ನ್ಯಾಚುರಲ್ ಆಗಾದರೆ ಆಗಬೇಕಿತ್ತು. ಇಲ್ಲಾಂದರೆ ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ, ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ. ಆ ಸ್ಕ್ಯಾನ್ ರಿಪೋರ್ಟ್ ನೋಡಿ ಏನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಮುಂಚೆನೇ ಕೊಟ್ಟು ಏನೋ ಒಂದಾಗಿ ಇನ್ನೊಂದೇನೋ ಒಂದು ಆಗೋದು ಬೇಡ, ಮಾಡಿಸ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು.
ಸ್ಕ್ಯಾನ್ ಮಾಡಿಸ್ಕೊಂಬಂದ್ಬಿಡೋಣ, ಇದು ದಿನೇ ದಿನೇ ದೂಡೋದು ಬೇಡ ಅಂತ ಹೇಳಿ ಮಕ್ಕಳನ್ನಿಬ್ಬರೂ ಅಮ್ಮನ ಮನೆಗೆ ಬಿಟ್ಟು ನಾನು VK ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಎಷ್ಟೆಷ್ಟು ಹೊತ್ತಾಗುತ್ತೋ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ಯಾಕೆ ಅಂತ ನಾನು ಯಾವಾಗಲೂ ಏನೇ ನನ್ನ ಕೆಲಸಗಳಿದ್ರೂ ನನ್ನ ಮಕ್ಕಳನ್ನ ಅಮ್ಮನ ಮನೆಗೆ ಬಿಟ್ಟು ಹೋಗ್ತೀನಿ. ಅಮ್ಮ ನೋಡ್ಕೊತಿರ್ತಾರೆ. 1-2 ಅವರ್ಸಲ್ಲಿ 1.5 ಅವರ್ಸಲ್ಲಿ ನಮ್ಮ ಕೆಲಸಗಳು ಏನೇನಿರುತ್ತೋ ಅದನ್ನು ನಾನು ಮುಗಿಸ್ಕೊಂಡು ಬರ್ತೀನಿ. ನನಗೆ ಬೇರೆ ಒಳಗಡೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಏನು ಹೇಳ್ಬಿಡ್ತಾರೋ. ಆ್ಯಕ್ಚುಲಾಗಿ ಏನಾದರೂ ಹಾಸ್ಪಿಟಲ್ಲು ಇಲ್ಲ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಎಲ್ಲರಿಗೂ ಅನಿಸ್ತಿರುತ್ತೆ, ಒಳಗಡೆ ಭಯ ಆಗ್ತಿರುತ್ತೆ. ನಾನು ಯಾವಾಗಲೂ ಸ್ಕ್ಯಾನ್ ಮಾಡಿಸೋದು ಸುಂಕದಕಟ್ಟೆ ಹತ್ರ VK ಅಲ್ಲಿ ಸ್ಕ್ಯಾನ್ ಮಾಡಿಸೋದು. ಇದು ಸುಂಕದಕಟ್ಟೆ ಹತ್ರ ರಾ ಕಲೆಕ್ಷನ್ಸು. ಸುಮಾರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಿರ್ತೀರ. 199 ಮತ್ತು 149ಗೆಲ್ಲ ಟಾಪ್ಸ್ಗಳೆಲ್ಲ ಬಿಟ್ಟಿದ್ದಾರೆ ಸಂಕ್ರಾಂತಿ ಫೆಸ್ಟಿವಲ್ಸ್ಗೆ ಅಂತ. ವಿಸಿಟ್ ಮಾಡೋದಿದ್ರೆ ಮಾಡಿ, ತುಂಬ ಹೋಲ್ಸೇಲಾಗಿ ಕೊಡ್ತಾರಂತೆ. ಸುಂಕದಕಟ್ಟೆ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬರೋಷ್ಟೊತ್ತಿಗೆ 7:45 ಏನೋ ಆಗಿತ್ತು. VKರಲ್ಲಿ ತುಂಬಾ ಚೆನ್ನಾಗಿ ಸ್ಕ್ಯಾನಿಂಗ್ ಮಾಡ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅನ್ಕೋತೀನಿ. ಅಂಜನನಗರ, ಬ್ಯಾಡ್ರಳ್ಳಿ ಮತ್ತು ಹೇರೋಹಳ್ಳಿ, ನೀವು ಯಾವುದೇ ನರ್ಸಿಂಗ್ ಹೋಮಿಗೆ ತೋರಿಸಿ, ಸುಂಕದಕಟ್ಟೆ ನೀವು ಯಾವುದೇ ತೋರಿಸಿ, ಫಸ್ಟು ಸಜೆಸ್ಟ್ ಮಾಡೋದೇ ನಿಮಗೆ VK ಸ್ಕ್ಯಾನಿಂಗ್ ಸೆಂಟ್ರ್. ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಬ್ರೀಫಾಗಿ ತಿಳಿದು ಮಾಡ್ತಾರೆ. ಡಾಕ್ಟ್ರುಗಳು ಕೂಡ ಆಲ್ಮೋಸ್ಟ್ ಆಲ್ ನಿಮಗೆ VK ಸ್ಕ್ಯಾನ್ ಸೆಂಟರೇ ಸಜೆಸ್ಟ್ ಮಾಡ್ತಾರೆ. 1 ಇಯರ್ ಮೇಲಾಗಿತ್ತು ನಾನು ಈ ಸ್ಕ್ಯಾನ್ ಸೆಂಟರ್ ಬಂದು. ನನ್ನ ಮಗಳಿಗೂ ನಾನು ಇಲ್ಲೇ ಮಾಡಿಸಿದ್ದು ಮತ್ತು ನನ್ನ ಮಗನಿಗೂ ನಾನು ಇಲ್ಲೇ ಮಾಡಿಸಿದ್ದು 9 ಮಂತ್ಸ್ವರೆಗೂ. ಸ್ವಲ್ಪ ಕಾಸ್ಟ್ ಜಾಸ್ತಿ, ಎಲ್ಲ ಕಡೆ ಒಂದು 500 ರೂಪಾಯಿ ಕಡಿಮೆ ಆದರೆ ಇಲ್ಲೊಂದು 500 ರೂಪಾಯಿ ಜಾಸ್ತಿ. ಆ ಸರ್ ಹೇಳ್ತಿದ್ರು 1 ಇಯರ್ ಆಯಿತು ಮೇಡಮ್ ನೀವು ಬಂದು ಅಂತ. ನಾನೇನು ಆಧಾರ್ ಕಾರ್ಡ್ ಏನು ತೊಗೊಂಡೋಗಿರಲಿಲ್ಲ. ಅಪಾಯಿಂಟ್ಮೆಂಟು ಕೂಡ ಬರೆದು ಕೊಟ್ಟರು. ನಂದು ಇನ್ನೊಂದು 2 ಮೆಂಬರ್ಸ್ ಏನೋ ಇದೆ ಸ್ಕ್ಯಾನಿಂಗಿಗೆ ಅಂದರು. ಮುಂಚೆ ಸ್ಕ್ಯಾನಿಂಗು ಮಾಡಿಸ್ಬೇಕಾದ್ರೆ TV ಆಪೋಸಿಟ್ ಮಾನಿಟರ್ ಎಲ್ಲ ಇಡ್ತಿದ್ರು. ಯಾಕೆ ಸರ್ ಇಟ್ಟಿಲ್ಲ ಅಂತಿದ್ದಕ್ಕೆ ಈಗ ಸ್ವಲ್ಪ ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಿದೆ ಅಂತ ತೆಗ್ದಿದ್ದಾರೆ ಅಂತ ನನಗೆ ಅವ್ರು ಸ್ಕ್ಯಾನ್ ಮಾಡ್ತಾರಲ್ಲ ಡಾಕ್ಟ್ರ್ ಹೇಳಿದರು. ಈಗ ನಾನು 9 ಮಂತ್ಸ್ ಬ್ಯಾಕ್ ಹೋದಾಗ, ನನ್ನ ಮಗಂದು ಪ್ರೆಗ್ನೆನ್ಸಿಲಿ ನಾನು ಹೋದಾಗ ನಮಗೆ ಮಾನಿಟರ್ ಇತ್ತು. ಅಂದರೆ ಮಗು ಬೇಬಿ ಮೂವ್ಮೆಂಟ್ಸ್ ಎಲ್ಲ ನಾವೇ ನೋಡ್ಬೋದಿತ್ತು. ಇವಾಗ ಅದಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಕ್ಲಿಯರ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಅದನ್ನು ತಗೊಂಡು ನಾನೇನು ಡಾಕ್ಟ್ರು ಏನು ಹೇಳಿದ್ರು ಅದನ್ನೆಲ್ಲ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಚಿಕ್ಕದಿದ್ದಾಗಲೇ ನೀವು ಕೂಡ ತೋರಿಸ್ಕೊಳ್ಳಿ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೆಣ್ಮಕ್ಳಿಗೆ ಸಮಸ್ಯೆಗಳು 100 ಇರ್ತವೆ. ಚಿಕ್ಕ ಪುಟ್ಟದ್ರಲ್ಲೇ ಸರಿ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ನಾವು ಕೂಡ ಆರೋಗ್ಯವಾಗಿರ್ತೀವಿ. ಇದು ಶುಕ್ರವಾರದ ಬೆಳಗಿನ ವಿಡಿಯೋ. ನಾನು ಹೇಳ್ದ ಹಾಗೇ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊತಿದ್ದೆ. ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು. ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ 5-6 ಡೇಸ್ ಆದಮೇಲೆ. ಬಟ್ಟೆ ಎಲ್ಲ ಹಾಸಿಗೆ ಬೆಡ್ಶೀಟ್ ಎಲ್ಲ ತೆಗೆದು ಮತ್ತು ಬಟ್ಟೆ ಒಗೆದಿರೋದನ್ನೆಲ್ಲ ನಾನೇನು ಮುಟ್ಟಿರಲ್ಲ ಅದನ್ನೆಲ್ಲ ಮಡಚಿ ಆ ಜಾಗಕ್ಕೆ ಜೋಡಿಸಿ ಬೆಡ್ಸ್ಪೆಟ್ ಎಲ್ಲ ತೆಗೆದು ನೀಟಾಗಿ ಮಂಚ ದಿವಾನ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೂಮ್ ಕ್ಲೀನ್ ಮಾಡ್ಕೊಳ್ಳೋ ಹೊತ್ತಿಗೆ ಸುಮಾರು 1 ಅವರ್ ಮೇಲೆ ನನಗೆ ಟೈಮ್ ಹಿಡಿತು. ಸುಮಾರು ಟೈಮ್ ಹಿಡಿಯುತ್ತೆ. ಎಲ್ಲನೂ ಒರೆಸಿ ರೂಮೆಲ್ಲ ಕ್ಲೀನ್ ಮಾಡಿ ಕಿಟಕಿ ಡೋರು ಅದನ್ನೆಲ್ಲ ಒರೆಸಿ. ಮೇಯ್ನ್ ಥಿಂಗ್ ಅಂದರೆ ನನಗೆ ಬಟ್ಟೆ ಒಗೆಯೋದು ದೊಡ್ಡ ಕೆಲಸ. ನಮ್ಮ ಮನೆಯವರು ಕೂಡ ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಯಾಕಂದರೆ ಅವರಿಗೆ ಸೆಕೆಂಡ್ ಶಿಫ್ಟ್ ಇದ್ದರೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾರೆ. ಇಲ್ಲಾಂದರೆ ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕೆಲಸ ರಿಸ್ಕಿ ಅಂತಲೇ ಹೇಳಬಹುದು. ಇವತ್ತು ಬೇರೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪೂಜೆ ಕೂಡ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವರು ಪೂಜೆ ಮಾಡ್ಕೊತಾಯಿದ್ರು. ಇದು ಅಮೆಝಾನ್ ಓಚರ್. ಮುಂಚೆ ಗಿಫ್ಟ್ ಕಾರ್ಡ್ ಥರ ಒಂದು ಸ್ಕ್ಯಾನಿಂಗ್ ಥರ ಅಂದರೆ ಬಾರ್ ಕೋಡ್ ಥರ ಕೊಡ್ತಾಯಿದ್ರು. ಇವಾಗೇನೋ ಇವರು ಹೊಸ್ದಾಗಿ ಇವ್ರ ಆಫೀಸಲ್ಲಿ ಸ್ಕ್ಯಾನ್ ಕೊಟ್ಟಿದ್ದಾರೆ. ಈ ಸರಿಯಿಂದ 500 ರೂಪೀಸ್ ಏನೋ ಓಚರ್. ತುಂಬ ನಂಗೆ ಯೂಸ್ ಆಗಿದೆ. ಮಕ್ಕಳಿಗೆ ಏನು ಬೇಕೋ ಅದನ್ನು ನಾನು ತೊಗೊತೀನಿ. ಅಂದರೆ ಏನಾದರೂ ಅಚೀವ್ ಮಾಡಿದ್ರೆ ವರ್ಕಲ್ಲಿ ಏನಾದರೂ ಬೇರೆ ಥರ ಪ್ಲೆಸೆಂಟ್ ಕೊಟ್ಟರೆ ಇದನ್ನು ಅವ್ರಿಗೆ 500 250 ಆ ಥರ ಸ್ಕ್ಯಾನಿಂಗ್ದು ಅಮೆಝಾನ್ ಗಿಫ್ಟ್ ಓಚರ್ ಕೊಡ್ತಾರೆ. ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಂಡು ಅವನು ಕೂಡ ಎದ್ದಿದ್ದ. ಅವನಿಗೂ ಸ್ವಲ್ಪ ಹೊತ್ತು ಫೀಡ್ ಮಾಡಿಸಿ ಟಿಫನ್ನಿಗೆ ದೋಸೆ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೆ. ದೋಸೆಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಪನ್ನೀರ್ ಗ್ರೇವಿ ಎಲ್ಲದಕ್ಕೂ ಹೊಂದುತ್ತೆ. ಪರೋಟ ಇರ್ಬೋದು, ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಎಲ್ಲದಕ್ಕೂ ಕೂಡ. ಪನ್ನೀರನ್ನ ನೀವು ಹಾಕೋಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿ ಬಿಸಿನೀರಲ್ಲಿ ನೆನೆಸಿ ಹಾಕಿ ನೋಡಿ, ಈ ರೀತಿ ಸಾಫ್ಟಾಗಿ ಬರುತ್ತೆ. ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆ ಮತ್ತು ನನಗೂ ತುಂಬಾ ಇಷ್ಟ ಆಗುತ್ತೆ. ಅವಳು ಕೂಡ ತಿಂದೋದ್ಲು. ನಾನು ಕೂಡ ಟಿಫನೆಲ್ಲ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಇವನು ತೀಟೆ ನೋಡಿ, ಎಲ್ಲೂ ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ. ರಂಗೋಲಿ ಬಿಟ್ಟರೆ ಆ ರಂಗೋಲಿ ಹೂವು ಎಲ್ಲ ತರದಾಕೋವರೆಗೂ ಬಿಡಲ್ಲ. ಅದಕ್ಕೆ ಹೇಳೋದು ಮಕ್ಳಿಗೆ ಕಾಲು ಬಂದರೆ ಹಿಡಿಯೋಕ್ಕಾಗಲ್ಲ ಅಂತ. ಮನೇಲಿ ಇದ್ದಿದ್ದ ಕಡೆ ಒಂದು ಸಾಮಾನು ಇದ್ದಿದ್ದ ಕಡೆ ಇರಲ್ಲ.
ಮಗು ಕೂಡ ಸರಿ ಮಾಡಿ ತಿನ್ನಿಸಿ ತಲೆಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಅಮ್ಮನ ಮನೆಗೆ ಹೊರಡೋಣ ಅಂತ ಆಲ್ರೆಡಿ 4 ಕಾಲಾಗಿತ್ತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ, ಅಂದರೆ 1 ನೈಟ್ ಇದ್ದು ಬರೋಣ ಅಂತ. ಆದರೂ ಮಗು ಇರೋ ಕಡೆ ಎಲ್ಲನೂ ಎತ್ಕೊಂಡು ಹೋಗ್ಬೇಕು. ಅವನಿಗೂ ಶರ್ಟು, ಚಡ್ಡಿ, ಕ್ರೀಮು, ಸೋಪು, ನನಗೊಂದು ಜೊತೆ ಬಟ್ಟೆ ಅಂತ. ಮಕ್ಕಳಿರೋ ಕಡೆ ಎಲ್ಲನೂ ಎತ್ಕೊಂಡು ಹೋಗಲೇಬೇಕು, ಏನಾದರೂ ಒಂದು ಕ್ಯಾರಿ ಮಾಡಲೇಬೇಕು. ನಾನು ಬಟ್ಟೆ ಎಲ್ಲ ತೊಳ್ದಾಕಿದ್ನೆಲ್ಲ ಅದು ಸ್ವಲ್ಪ ಆರಿರೋದನ್ನೆಲ್ಲ ಎತ್ತಿಟ್ಟು ಇನ್ನು ಮಿಕ್ಕಿದಲ್ಲೇ ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನು ಅಮ್ಮನ ಮನೆಗೆ ಹೊರಟೆ. ಯಾರು ಕಾಯಲ್ಲ, ಅದು ಏನು ಬೆಂಗಳೂರು, ಅದೇನೋ ಮಾನವೀಯತೆನೇ ಸತ್ತೋಗ್ಬಿಟ್ಟೈತೆ ಈಗ. ಅಮ್ಮನ ಮನೆಗೆ ಬಂದಾಗ 4:40 ಆಗಿತ್ತು. ಅವ್ನು ಯಾರೋ ಆಟೋದಲ್ಲಿ ಬರ್ತಿದ್ದಾಗ ಸಡನ್ನಾಗಿ ಬೈಕ್ ಬಂದ. ಅದಕ್ಕೆ ಆಟೋ ಅಂಕಲ್ ಅಂತಿದ್ರು. ನಿಜವಾಗ್ಲೂ ಬೆಂಗಳೂರಿಗೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ಯಾರಿಗೂ ಮನುಷ್ಯತ್ವನೂ ಇಲ್ಲ, ಮಾನವೀಯತೆಯೂ ಇಲ್ಲ. ಯಾರು ಬಿದ್ದರೂ ನೋಡಲ್ಲ. ಅವ್ರವ್ರದ್ದು ಕೆಲಸ ಏನೇನಾಗಬೇಕೋ ಅದನ್ನು ಆಗ್ತಿರ್ಬೋದು. ಒಂದು 2-5 ನಿಮಿಷ ಲೇಟಾಗಿ ಹೋಗೋದ್ರಿಂದ ಅದು ಯಾರಪ್ಪನ ಮನೆಗೆ ಗಂಟೋಗುತ್ತೆ ಅಂತಲೂ ಗೊತ್ತಾಗಲ್ಲ ನನಗೆ. ನಾನು ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿ, ಇವಾಗ ವೈಕುಂಠ ಏಕಾದಶಿ ಅಲ್ವಾ, ಹಾಗೆ ಸುತ್ತಮುತ್ತ ಮಕ್ಕಳಿಗೆ ತೋರಿಸ್ಕೊಂಡು ಏನಾದರೂ ಕೊಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮನ ಮನೆಯಿಂದ ವಾಕಬಲ್ ಡಿಸ್ಟೆನ್ಸೇ ಕೂಡ. ನಾವು ಹೊರಟಾಗ ಒಂದು 7 ಗಂಟೆ, 6:50, 7 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ದರ್ಶನ ಮಾಡೋರಿಗಂತೂ ಮಿನಿಮಮ್ ಅಂದರೂ 2 hours 3 hours ಮೇಲಾಗುತ್ತೆ. ಅಷ್ಟು ಸಿಕ್ಕಾಪಟ್ಟೆ ಜನ ಕ್ಯೂವಲ್ಲಿ ನಿಂತಿದ್ರು. ನೀವು ನೋಡ್ತಿರಬಹುದು ಚಪ್ಪಲಿಗಳ ರಾಶಿ, ಜನ ಜಂಗುಳಿ ಎಲ್ಲ. ನೂಕದಿಕ್ಕಿರಲಿ, ಯಾರ್ಯಾರು ಎಲ್ಲೆಲ್ಲಿ ನೂಕ್ಬಿಡ್ತಾರೆ ಅಂತಲೇ ಗೊತ್ತಾಗಲ್ಲ. ಮತ್ತು ಸಿಕ್ಕಾಪಟ್ಟೆ ಗಲಾಟೆ ಮತ್ತು ಜನ. ನಾವು ಹೋಗೋಂಗೆ ಇಲ್ಲ, ನಮ್ಮನ್ನೇ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಮಕ್ಕಳು ಮರಿ ಇದ್ದಾರ ಏನಿದಾರ ನೋಡೋದೇ ಇಲ್ಲ, ತುಳಿದಾಡ್ಕೊಂಡು ಪಳ್ದಾಡ್ಕೊಂಡು ನೆಟ್ಟಗೆ ದೂಕೊಂಡು ಹೋಗ್ಬಿಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂದು ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡೆ. ನನಗೆ ದೇವ್ರ ದರ್ಶನದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಆ ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಹೋಗೋಂಗೇನು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಆಚೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಸಿಕ್ಕಾಪಟ್ಟೆ ಜನ ಇದ್ದರು. ನಿಮಗೆ ಗೊತ್ತೇ ಇರಬಹುದು, ಜಾತ್ರೆ ಥರ ಅಂದರೆ ಎಲ್ಲನೂ ಹಾಕ್ಕೊಂಡಿರ್ತಾರೆ. 10 ರೂಪಾಯಿದು, 100 ರೂಪಾಯಿದು, ಮತ್ತು ಸೆರಾಮಿಕ್ಕು. ನಾನೇನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಯಾಗೆಲ್ಲ ಅಫೋರ್ಡಬಲ್ ಪ್ರೈಸು, 50 ರೂಪಾಯಿದು, 100 ರೂಪಾಯಿದು, ಟಾಯ್ಸ್ದು, ಆಲೂ ಟ್ವಿಸ್ಟರು, ಸುಮಾರುಗಳಿದ್ವಪ್ಪ. ಆಟ ಸಾಮಾನು ನನಗೆ ವರ್ತ್ ಅನ್ನಿಸ್ತು. ನೀವೇನೇ ತೊಗೊಳ್ಳಿ 100 ರೂಪಾಯಿ. ದೊಡ್ಡ ಆಟೋನಾದರೂ ತೊಗೊಳ್ಳಿ, ರಿಂಗ್ ಆದರೂ ತೊಗೊಳ್ಳಿ, ಮತ್ತು ದೊಡ್ಡ JCB ಅದೆಲ್ಲ ತೊಗೊಳ್ಳಿ, ಏನೇ ತೊಗೊಂಡ್ರು 100 ರೂಪಾಯಿ. ನನ್ನ ಮಗ ಅದನ್ನು ಕೊಡಿಸು ಅಂತಿದ್ದ. ಮಕ್ಳನ್ನ ಮಾತ್ರ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು, ಜೇಬು ಕತ್ರಿ ಹಾಕ್ಬಿಡ್ತಾರೆ. ನನ್ನ ಮಗಳು ಹಿಂಗಿರಲಿಲ್ಲ, ಇವನು ಏನೇ ತೋರಿಸಿದ್ರು ಅಂತಿರ್ತಾನೆ. ಆಡೋ ಮಕ್ಕಳು ಏನೂ ಮಾಡೋದಕ್ಕಾಗಲ್ಲ. ನೋಡ್ತಿದ್ದೀರಲ್ಲ ಎಷ್ಟೊಂದು ಟಾಯ್ಸ್ ಇತ್ತು. ನೋಡಿದ್ರೆ ನಾವೇ ಒಂದೇನಾದರೂ ತೊಗೊಂಬಿಡ್ಬೇಕು ಅಂತ ಅನಿಸುತ್ತೆ. ಇದೆಲ್ಲ 100 ರೂಪಾಯಿ. ನಾನು ಒಂದು ಕೀ ಕೊಡೋ ಗೊಂಬೆ ತೊಗೊಂಡೆ. JCB ಅದೆಲ್ಲ ತೊಗೊಂಡ್ರೆ ಅದೇನು ಸೌಂಡ್ ಮಾಡಲ್ಲ, ಸುಮ್ಮನೆ ತಳ್ಕೊಂಡು ಹೋಗಬೇಕು. ಅದಕ್ಕೆ ಒಂದು ಕೀ ಕೊಡೋ ಗೊಂಬೆ ತೊಗೊಳ್ಳೋಣ ಅಂತ ತೊಗೊಂಡೆ. ಬಟ್ ಇದೆಲ್ಲ ವರ್ತ್. ಅಂಗಡಿಗೆ ಹೋದರೆ 400-500, ಇದೆಲ್ಲ 100 ರೂಪಾಯಿ. ಅಂದರೆ ನಂಗೆ ಆಟೋ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಬರೀ 100 ರೂಪಾಯಿ. ಏನಕ್ಕೆ ಸುಮ್ಮನೆ ಯಾಕೆ ಎರಡೆರಡು ಅಂತ ನಾನೇನು ತೊಗೊಂಡು ಬರಲಿಲ್ಲ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇದು 100 ರೂಪೀಸ್ ತೊಗೊಂಡ್ರು. ತುಂಬ ಚೆನ್ನಾಗಿರೋವಿದ್ವು ಅಲ್ಲಿ. ಬೈಕು, ಕಾರು, JCB ಏನು ತೊಗೊಂಡ್ರು 100 ರೂಪೀಸ್ ಅಂತೂ ವರ್ತ್ ಅನ್ನಿಸ್ತು. ಬಟ್ ದೊಡ್ಡದು ತೊಗೊಂಡು ಸುಮ್ಮನೆ ಆಡಲ್ಲ ಅಂತ ನಾನು ಇದನ್ನು ತೊಗೊಂಡೆ. ಮತ್ತು ಇದನ್ನು ತೊಗೊಂಡೆ. ಇದು ಕ್ಯೂಟಾಗಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಇದನ್ನು ತಗೊಂಡೆ. ನೆಕ್ಸ್ಟು ಇದೊಂದು ಬಬಲ್ ಕೇಳಿದ್ಲು ಅಂತ, ಇದು 20 ರೂಪೀಸು. ಇದೊಂದು ಬಬಲ್ ತೊಗೊಂಡೆ. ನೆಕ್ಸ್ಟು ಇದು ತುಂಬ ದಿನದಿಂದನೂ ಅನ್ಕೋತಿದ್ದೆ ಸೆರಾಮಿಕ್ದು ಒಂದು ಬೌಲ್ ತೊಗೋಬೇಕು ಅಂತ. ಅದು ತುಂಬ ಚೆನ್ನಾಗಿತ್ತು. ಕುಕುಂಬರ್ ಶೇಪಲ್ಲಿತ್ತು, ಅಂದರೆ ಪಂಪ್ಕಿನ್ ಶೇಪಲ್ಲಿತ್ತು. ನಮ್ಮನೆ ಅಡುಗೆ ಮನೆಗೆ ಇಡೋದಕ್ಕೆ ತುಂಬ ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡಿ ಈ ರೀತಿ ತಗೊಂಡೆ. ಇದಕ್ಕೆ ಲಿಡ್ಡು ಈ ಥರ ಬರುತ್ತೆ, ಚೆನ್ನಾಗಿದೆ. ಉಪ್ಪೆಲ್ಲ ತುಂಬಿಸಿಡೋಕ್ಕೆ. ಉಪ್ಪು ಪ್ಲಾಸ್ಟಿಕ್ಕಲ್ಲಿ ಬಳಸಬಾರ್ದು ಅಂತ ಹೇಳ್ತಾರೆ, ಅಂದರೆ ಅದ್ರ ಜೊತೆಗೆ ಕರಗುತ್ತೆ ಅಂತ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. 150 ರೂಪೀಸ್ ಕೊಟ್ಟೆ. ಜೊತೆಗೆ 400 ಹೇಳಿದ್ರು, 200 ರೂಪೀಸ್ ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನು 150 ಕೊಟ್ಟು ತೊಗೊಂಡೆ.
ಎಲ್ಲ ನೋಡಿಕೊಂಡು ಬೇಕಾಗಿದ್ದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಅಮ್ಮ ಅನ್ನ ಸಾರು ಮುದ್ದೆ ಮಾಡಿದ್ರು, ಊಟನೂ ಕೂಡ ಮಾಡ್ಕೊಂಡ್ವಿ. ಇವತ್ತಿನ ವೈಕುಂಠ ಏಕಾದಶಿಯ ವ್ಲಾಗ್ ಹೀಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಲವ್ ಯು ಆಲ್.